ಗದಗದಲ್ಲಿ ಮಿತಿ ಮೀರಿದ ಅನಧಿಕೃತ ಕೋಚಿಂಗ್ ಸೆಂಟರ್ಗಳ ಹಾವಳಿ. ಶಿಕ್ಷಣ ಇಲಾಖೆಯ ನಿಯಮಗಳನ್ನು ಗಾಳಿಗೆ ತೂರಿ ಕೋಚಿಂಗ್ ನಡೆಸುತ್ತಿರುವ ನವೋದಯ ಕೋಚಿಂಗ್ ಸೆಂಟರ್ಸ್. ಹೌದು, ಗದಗ ಜಿಲ್ಲೆಯ ಶಿರಟ್ಟಿ ತಾಲೂಕಿನ ಬೆಳ್ಳಟ್ಟಿ ಗ್ರಾಮದಲ್ಲಿ ನಡೆಯುತ್ತಿರುವ ಅನಧಿಕೃತ ನವೋದಯ ಕೋಚಿಂಗ್ ಸೆಂಟರ್ಗೆ ಹೇಳೋರಿಲ್ಲ ಕೇಳೋರಿಲ್ಲ. ಕುರಿ ದೊಡ್ಡಿಯಂತೆ ಒಂದೇ ಕೊಠಡಿಯಲ್ಲಿ ಮಕ್ಕಳನ್ನ ಕೂಡಿ ಹಾಕಿ ಕೋಚಿಂಗ್ ಅನ್ನ ನಡೆಸಲಾಗ್ತಾ ಇದೆ. ಸುಮಾರು 150 ಮಕ್ಕಳನ್ನ ಒಂದೇ ಕೊಠಡಿಯಲ್ಲಿ ಕೋಚಿಂಗ್ ಇಟ್ಟು ನಡೆಸ್ತಾ ಇದ್ದಾರೆ. ಪಂಚಾಕ್ಷರಿ ಗೌಡ ಪಾಟೀಲ್ ಎಂಬಾತನ ಒಡೆತನದ ವಿವೇಕಾನಂದ ಕೋಚಿಂಗ್ ಸೆಂಟರ್ ಇದಾಗಿದ್ದು, ಮಕ್ಕಳಿಗೆ ಕೊಠಡಿಯಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳು ಸಹ ಇಲ್ಲದೆ ಕೋಚಿಂಗ್ ಸೆಂಟರ್ ಅನ್ನು ನಡೆಸ್ತಾ ಇದ್ದಾರೆ ಸಿಬ್ಬಂದಿಗಳು. ಗದಗ ಜಿಲ್ಲೆಯಲ್ಲಿ ಹಲವು ಅನಧಿಕೃತ ಕೋಚಿಂಗ್ ಸೆಂಟರ್ಗಳು ನಡೆಯುತ್ತಿದ್ದರೂ ಅಧಿಕಾರಿಗಳು ಗಪ್ಚುಪ್ ಆಗಿದ್ದಾರೆ. ಗದಗ ಜಿಲ್ಲೆ ಸೇರಿ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಮಕ್ಕಳನ್ನ ಕರೆತಂದು ಮಕ್ಕಳಿಗೆ ಪಾಠವನ್ನ ಮಾಡಲಾಗ್ತಿದೆ. ಈ ಬಗ್ಗೆ ಶಿಕ್ಷಣ ಇಲಾಖೆ ನೂರಾರು ದೂರು ಬಂದರೂ ಯಾವುದೇ ಕ್ರಮ ಕೈಗೊಳ್ಳದೆ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಅನಧಿಕೃತ ಕೋಚಿಂಗ್ ಸೆಂಟರ್ಗಳ ಮಾಲೀಕರ ಜೊತೆಗೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಸಹ ಶಾಮೀಲಾಗಿರೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಪಂಚಾಕ್ಷರಿ ಗೌಡ ಪಾಟೀಲ್ ಎಂಬಾತನ ಒಡೆತನ ಇದಾಗಿದೆ. ಸುಮಾರು 150 ಮಕ್ಕಳನ್ನ ಒಂದೇ ಕೊಠಡಿಯಲ್ಲಿ ಕೋಚಿಂಗ್ ಅನ್ನ ಮಾಡಲಾಗ್ತಾ ಇದೆ. ಕುರಿ ದೊಡ್ಡಿಯಂತೆ ಒಂದೇ ಕೊಠಡಿಯಲ್ಲಿ ಮಕ್ಕಳನ್ನ ಕೂಡಿ ಹಾಕಿ ಪಾಠವನ್ನ ಹೇಳಲಾಗ್ತಾ ಇದೆ. ಗದಗದಲ್ಲಿ ಮಿತಿ ಮೀರ್ತಾ ಇದೆ ಈ ರೀತಿಯಾದ ಅನಧಿಕೃತ ಅದೆಷ್ಟೋ ಕೋಚಿಂಗ್ ಸೆಂಟರ್ಗಳು. ಇನ್ನು ಇದಕ್ಕೆ ಕಡಿವಾಣ ಯಾವಾಗ ಅಧಿಕಾರಿಗಳೇ? ಪರವಾನಗಿಯಲ್ಲಿದೆ. ಶಾಲೆ ನಡೆಸ್ತಾ ಇದ್ರೆ ತಾನೇ ನೀವು. ಒಂದು ಶಾಲೆ ನಡೆಸಬೇಕಂದ್ರೆ DDPI, BO ಆಫೀಸು, ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ಏನು ಸಂಬಂಧಪಟ್ಟ ಅಧಿಕಾರಿಗಳ ಪರವಾನಗಿ ಬೇಕು. ಆ ಪರವಾನಗಿ ತರಿಸ್ಬನ್ನಿ. ಅಲ್ಲಿ ಸರ್ ಏನು ಅಲ್ರಿ, ನೀವಲ್ಲ ಶಿಕ್ಷಕ. ಮಕ್ಕಳಿಗೆ ಈ ಥರ ನೀವು ಕುಂದಿರಿಸಿ ಒಂದು ಮಕ್ಕಳಲ್ಲಿ ಒಂದು 100, 150 ಮಂದಿ ಜನರು ಮಕ್ಕಳಿದ್ದಾರೆ ಇಲ್ಲಿ. ಯಾವ ಥರ ಒಬ್ಬರೇ ನೀವು ಟೀಚರ್ ಹ್ಯಾಂಡಲ್ ಮಾಡ್ತೀರಾ? ಒಂದು ತಗಡಲ್ಲಿ ಫ್ಯಾನ್ ಇಲ್ಲ, ಏನಿಲ್ಲ, ಮಕ್ಕಳಿಗೆ ಈ ಥರ ತೊಂದರೆನಾ? ಆ ಮಕ್ಕಳಿಗೆ ಏನು ಗೊತ್ತಾಗಬೇಕು ಹೇಳಿ, ನೀವೇ ಹೇಳಿ. ಏನು ಗೊತ್ತಾಗಬೇಕು ಅವ್ರಿಗೆ? ಏನಿದು ಬಿಸ್ನೆಸ್? ಈ ಥರ ಭಾರಿ ಒಳ್ಳೆ ಬಿಸ್ನೆಸ್ ಮಾಡ್ತಿದ್ದೀರಾ.